ಮತ್ತೊಂದು ಕಡೆ ಸಿದ್ದು ವಿರುದ್ಧ ಮುನಿಸಿಕೊಂಡವರ ಮೇಲೆ ಈಗ ಯತೀಂದ್ರ ಕಣ್ಣಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಪುತ್ರ. ಇತ್ತೀಚೆಗಷ್ಟೇ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ರು. ಎಚ್ ಸಿ ಮಹದೇವಪ್ಪ ಜೊತೆ ವೆಂಕಟೇಶ್ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಮೈಸೂರಲ್ಲಿ ಅಸಮಾಧಾನಗೊಂಡಿದ್ದಾರಲ್ಲ, ಮುನಿಸ್ಕೊಂಡಿದ್ದಾರಲ್ಲ, ಅವರನ್ನ ಯತೀಂದ್ರ ಭೇಟಿಯಾಗ್ತಾ ಇದ್ದಾರೆ. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಯತೀಂದ್ರ ಭೇಟಿಯಾಗಿದ್ದು ಖುದ್ದಾಗಿ ಹೋಗಿ ಸತೀಶ್ ಜೊತೆ ಮಾತಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಜೊತೆ ಶಾಸಕ ಅನಿಲ್ ಚಿಕ್ಕಮಾದು ಸಾಥ್ ಕೊಟ್ಟರು. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾದ ಸಂದರ್ಭದ ಫೋಟೋ ನೀವು ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಜೊತೆ ಮುನಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಡುವ ವೇಳೆ ಸತೀಶ್ ಅಂತರ ಕಾಯ್ದುಕೊಂಡಿದ್ರು. ಇದೇ ಕಾರಣಕ್ಕೆ ಡಿಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಪರ ಬ್ಯಾಟ್ ಮಾಡಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಇದೀಗ ಈ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಯತೀಂದ್ರ ಮುಂದಾಗಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ರು. ಮುಂದಿನ ಹಾದಿ ಬಗ್ಗೆ ಯತೀಂದ್ರಗೆ ಸತೀಶ್ ಬುದ್ಧಿಮಾತು ಹೇಳಿದ್ದಾರೆ. ಏನದು? ಅಹಿಂದ ಸಂಘಟನೆ ಬಗ್ಗೆ ಯತೀಂದ್ರಗೆ ಸಲಹೆ ಕೊಟ್ಟಿದ್ದಾರೆ ಸತೀಶ್. ಇನ್ನು ಸಿದ್ದರಾಮಯ್ಯ ಪ್ರಭಾವದಿಂದ ನೀವು ಹೊರಬಂದು ಕೆಲಸ ಮಾಡಿ, ಸಿದ್ದರಾಮಯ್ಯ ನೆರಳಿನಿಂದ ಹೊರಬಂದು ಅಹಿಂದ ಸಂಘಟನೆ ಮಾಡಿ. ಸತೀಶ್ ಭೇಟಿ ವೇಳೆ ಯತೀಂದ್ರಗೆ ಸಾಹುಕಾರ್ ಕೊಟ್ಟಿರೋ ಸಲಹೆ ಇದು. ಅಹಿಂದ ದೃಷ್ಟಿಯಿಂದ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಸಿದ್ದು ವಿರುದ್ಧ ಮುನಿಸ್ಕೊಂಡ ಎಲ್ಲ ಆಪ್ತರನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನಿಸಿ. ಹಲವಾರು ನಾಯಕರು ಸಿದ್ದರಾಮಯ್ಯರನ್ನೇ ನಂಬಿಕೊಂಡಿದ್ರು. ಅವರಿಗೆಲ್ಲ ಸಿದ್ದರಾಮಯ್ಯ ಮುನಿಸಿನಿಂದ ತುಂಬಾ ಬೇಸರವಾಗಿದ್ದಾರೆ. ಸಚಿವರಾದ ಕಾರಣಕ್ಕೆ ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗಿ, ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ನಾಯಕರನ್ನ ಒಗ್ಗೂಡಿಸಿ ಅಂತ ಸತೀಶ್ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಯತೀಂದ್ರ ಅವರಿಗೆ. ಸಿದ್ದರಾಮಯ್ಯ ಅವರ ಪ್ರಭಾವದಿಂದ ನೀವು ಹೊರಗೆ ಬಂದು ಕೆಲಸ ಮಾಡಿ ಎಂದಿದ್ದಾರೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಆನಂದ್ ಬೈದನ ಮನೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು ಇದ್ದಾರೆ. ಆನಂದ್, ಈಗ ಸದ್ಯಕ್ಕೆ ಯತೀಂದ್ರ ಅಖಾಡಕ್ಕೆ ಇಳಿದಿರೋದರ ಹಿನ್ನೆಲೆ ಏನು? ಜೊತೆಗೆ ಸತೀಶ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ನೆರಳಿಂದ ಆಚೆ ಬಂದು ಒಗ್ಗೂಡಿಸೋ ಪ್ರಯತ್ನ ಪಡಿ ನೀವು ಅಂತ. ಏನಿ ಮಾತಿನ ಅರ್ಥ? ನಿನ್ನೆ ರಾತ್ರಿ ಯತೀಂದ್ರ ಸಿದ್ದರಾಮಯ್ಯವರು ಸತೀಶ್ ಜಾರಕಿಹೊಳಿಯವರನ್ನು ಭೇಟಿ ಮಾಡಿ 2 ಗಂಟೆಗಳ ಕಾಲ ಸತೀಶ್ ಜಾರಕಿಹೊಳಿಯವರ ಮನೆ ಊಟಕ್ಕೆ ಸೀಮಿತವಾಗದ ಒಂದು ಚರ್ಚೆ ಭಾಳ ಪ್ರಮುಖವಾಗಿ ನಡೆದಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದೆ. ಕೇವಲ ಊಟಕ್ಕಷ್ಟೇ ಸೀಮಿತವಾಗಿಲ್ಲ, ರಾಜಕಾರಣದ ಮುಂದಿನ ಭವಿಷ್ಯದ ಬಗ್ಗೆ ಮತ್ತು ಯತೀಂದ್ರ ಅವರ ರಾಜಕಾರಣದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳಾಗಿದೆ. 2 ತಾಸು ನಡೆದಂಥ ಈ ಒಂದು ಭೇಟಿ ಮತ್ತು ಚರ್ಚೆಯ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೆಲವೊಂದಷ್ಟು ಪ್ರಮುಖವಾದ ಸಲಹೆಗಳನ್ನು ಸತೀಶ್ ಜಾರಕಿಹೊಳಿ ನೀಡಿರ್ತಕ್ಕಂಥದ್ದು ಸ್ಪಷ್ಟ ಆಗಿದೆ. 1 ವರ್ಷದ ಹಿಂದೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮುಂಬರುವ ದಿನಗಳಲ್ಲಿ ಅಹಿಂದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ವಹಿಸ್ಕೊಳ್ತಾರೆ, ಅವರು ಅದನ್ನು ಲೀಡ್ ಮಾಡ್ತಾರೆ ಅಂತಕ್ಕಂಥ ರೀತಿಯ ಹೇಳಿಕೆಯನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯ ನೀಡಿದರು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯರ ಮಧ್ಯೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ ಕೂಡ ಇತ್ತು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯವರಿಂದ ಅಂತರ ಕಾಪಾಡಿಕೊಂಡ ಕಾರಣಕ್ಕಾಗಿ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಯವರು ಅನುಸರಿಸಿರ್ತಕ್ಕಂಥ ನೀತಿಗೆ ಸಿದ್ದರಾಮಯ್ಯ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಅದರ ಮುಂದುವರೆದ ಪರಿಣಾಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸತೀಶ್ ಜಾರಕಿಹೊಳಿ ಸಾಧ್ಯ ಆಗಿಲ್ಲ. 2 ಹುದ್ದೆಗಳು ನೀಡಲ್ಲ ಅಂತಕ್ಕಂಥ ಕಾರಣವನ್ನು ಮುಂದಿಟ್ಟು ಸತೀಶ್ ಜಾರಕಿಹೊಳಿಯವರನ್ನ ಸ್ಪರ್ಧೆಯಿಂದ ದೂರ ಸರಿಸತಕ್ಕಂಥ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯ ರಾಜಕಾರಣದಲ್ಲಿದೆ. ಇದರ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯರು ಮೊದಲ ಸಂದರ್ಭದಲ್ಲೇ ಸಚಿವರು ಕೂಡ ಆಗಿದ್ದರು. ಸುದೀರ್ಘವಾಗಿ ಕಳೆದ 2.5 ತಿಂಗಳಿಂದ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಅವರು ಎಲ್ಲರ ಆಪ್ತರನ್ನು ಅಂದರೆ ಸಿದ್ದರಾಮಯ್ಯ ಜೊತೆ ಈ ಹಿಂದೆ ಇದ್ದಂಥ
ಈಗ ಮುನಿಸಿಕೊಂಡಿರ್ತಕ್ಕಂಥ ಬೇರೆ ಬೇರೆ ಕಾರಣಕ್ಕಾಗಿ ಬೇಸರದಲ್ಲಿರ್ತಕ್ಕಂಥ ನಾಯಕರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಮಹದೇವಪ್ಪ ಅವರನ್ನು ಕೂಡ ಭೇಟಿ ಮಾಡಿದರು, ತನ್ವೀರ್ ಸೇಠ್ ಅವರನ್ನು ಕೂಡ ಭೇಟಿ ಮಾಡಿದರು. ಈಗ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿ ಮಾಡೋದ್ರ ಮೂಲಕ ತಂದೆಯಿಂದ ಅಂತರ ಕಾಪಾಡಿಕೊಂಡಿರ್ತಕ್ಕಂಥ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಸಮಾಲೋಚನೆ ಮಾಡ್ತಕ್ಕಂಥ ಒಂದು ಪ್ಯಾಚಪ್ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆ ಈಗ ರಾಜಕೀಯ ಅಂಗಳದಲ್ಲಿದೆ. ಯತೀಂದ್ರ ಸಿದ್ದರಾಮಯ್ಯವರು ಅಹಿಂದ ಲೀಡ್ ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದರೂ ಕೂಡ ಅದನ್ನು ಲೀಡ್ ಮಾಡುವಂಥ ಹಂತದಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಇಲ್ಲ. ಆದರೆ ಸಿದ್ದರಾಮಯ್ಯ ಜೊತೆ ಅತ್ಯಂತ ಆಪ್ತರಾಗಿದ್ದಂಥ ರಾಜಕಾರಣದ ಬೇರೆ ಬೇರೆ ಹಂತಗಳಲ್ಲಿ ಸಿದ್ದರಾಮಯ್ಯರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ನಾಯಕರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯವರು ಎಲ್ಲ ನಾಯಕರನ್ನು ಕೂಡ ಭೇಟಿ ಮಾಡ್ತಿದ್ದಿರತಕ್ಕಂಥ ಮಾಹಿತಿಗಳು ಕೂಡ ಇದೆ. ನಿನ್ನೆ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಶಾಡೋದಿಂದ ಹೊರಗಡೆ ಬಂದು ಕೆಲಸ ಮಾಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅಹಿಂದ ಸಮುದಾಯವನ್ನು ಲೀಡ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇವೆಲ್ಲವನ್ನೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾಲವೇ ಉತ್ತರ ಕೊಡುತ್ತೆ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ಸಿದ್ದರಾಮಯ್ಯರು ಕಳೆದ ಹಲವು ದಿನಗಳಿಂದ ಸರ್ಕಾರ ಮತ್ತು ಪಕ್ಷದಿಂದ ಒಂದಷ್ಟು ಅಂತರ ಕಾಪಾಡಿಕೊಳ್ಳೋ ರೀತಿಯಲ್ಲಿ ಕೆಲವು ಶಾಸಕಾಂಗ ಪಕ್ಷ ಸಭೆ ಸೇರಿದಾಗೆ ಪ್ರಮುಖ ಸಂದರ್ಭಗಳಲ್ಲಿ ಗೈರಾಗುವುದರ ಮೂಲಕ ತಮಗಿರ್ತಕ್ಕಂಥ ಅಸಮಾಧಾನವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದರಿಂದ ನೇರವಾದ ಪರಿಣಾಮಗಳು ಈ ಹಿಂದೆ ಅವರ ಆಪ್ತರಿಗೂ ಕೂಡ ಆಗ್ತಾ ಇದೆ. ಹಾಗಾಗಿ ಆ ಸಿದ್ದರಾಮಯ್ಯ ಜೊತೆ ಇದ್ದಂಥ ಈ ಹಿಂದಿನ ಆಪ್ತರನ್ನು ಭೇಟಿ ಮಾಡೋದ್ರ ಮೂಲಕ ಅವರೊಂದಿಗೆ ಒಂದು ರ್ಯಾಪೋ ಕಂಟಿನ್ಯೂ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಈಗ ಸತೀಶ್ ಜಾರಕಿಹೊಳಿಯನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು ಕೇವಲ ಊಟಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಭೇಟಿ ಆಗಿರಲ್ಲ, ಬದಲಾಗಿ ರಾಜಕಾರಣದ ಬೇರೆ ಬೇರೆ ಹಂತಗಳಲ್ಲಿ ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳು ಇಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಾಲೋಚನೆಗೆ ಸೀಮಿತವಾಗಿರ್ತಕ್ಕಂಥ ಭೇಟಿ ಇದಾಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರೈಟ್ ಆನಂದ್, ರೈಟ್. ಪ್ರಶಾಂತ್, ಕೆಲವು ತಿಂಗಳ ಹಿಂದಿನ ಕೆಲವೊಂದು ಹೇಳಿಕೆಗಳನ್ನು ಇಲ್ಲಿ ನೆನಪು ಮಾಡ್ಕೊಳ್ಬಹುದು ಅನ್ಸುತ್ತೆ. ಯತೀಂದ್ರ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ ಮುಂದಿನ ಅಹಿಂದ ನಾಯಕ ಅಂತ. ಹಾಗೆ ಸತೀಶ್ ಜಾರಕಿಹೊಳಿನೂ ಅದನ್ನು ಒತ್ತು ಕೊಟ್ಟು ಹೇಳಿದ್ರು, ಸಿದ್ದರಾಮಯ್ಯ ಅವರ ನಂತರ ನಾವೆಲ್ಲರೂ ಮುಂದಕ್ಕೆ ಹೋಗಬೇಕು, ನಮ್ಮ ನಂತರ ಇನ್ನೊಬ್ಬರು ಮುಂದಕ್ಕೆ ಹೋಗಬೇಕು ಅಂತ. ಈಗ ಆಗಿರೋ ಅಸಮಾಧಾನನ ಸರಿ ಮಾಡೋದ್ರಲ್ಲೇ ಹೋಗ್ತಾ ಇದೆ. ಸೊ ಯತೀಂದ್ರ ಅವರ ಈ ಸ್ಟೆಪ್ ಏನನ್ನು ಸೂಚಿಸ್ತಾ ಇದೆ? ಭಾವನಾ, ಒಂದು ಮಾತಿದೆ ರಾಜಕಾರಣದಲ್ಲಿ, ನೋ ಬಡಿ ಈಸ್ ಪರ್ಮನೆಂಟ್ ಫ್ರೆಂಡ್, ನೋ ಬಡಿ ಈಸ್ ಪರ್ಮನೆಂಟ್ ಫಾಯ್. ಯಾರು ಶಾಶ್ವತ ಮಿತ್ರರು ಅಲ್ಲ, ಶಾಶ್ವತ ಶತ್ರುಗಳು ಅಲ್ಲ ರಾಜಕಾರಣದಲ್ಲಿ. ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಯಾವಾಗ ಸಿದ್ದರಾಮಯ್ಯನವರು JDS ಬಿಟ್ಟು ಹೊರಗಡೆ ಬಂದರು, ಅಲ್ಲಿಂದ ಹೆಚ್ಚು ಕಡಿಮೆ ಕಳೆದ ವರ್ಷದವರೆಗೆ ಪೊಲಿಟಿಕಲಿ ಒಟ್ಟಿಗಿದ್ರು. ಅನೇಕ ಬಾರಿ ಆಂತರಿಕವಾಗಿ ಜಗಳಗಳಾಗಿವೆ, ಬಟ್ ಪೊಲಿಟಿಕಲಿ ಒಟ್ಟಿಗಿದ್ರು. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್, HC ಮಹದೇವಪ್ಪ ಇವರೆಲ್ಲರೂ ತನ್ನ ಜೊತೆಗಿರಲಿಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರನ್ನು ಕಾಡ್ತಿರ್ತಕ್ಕಂಥ ಪ್ರಶ್ನೆ ಆಗಿತ್ತು. ಕೆಲವರು ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯನವ್ರಿಗೆ ಸಿಟ್ಟಿತ್ತು, ಸತೀಶ್ ಜಾರಕಿಹೊಳಿ ಪತ್ರ ಚಳುವಳಿಯನ್ನು ಕೂಡ ನಡೆಸಿದ್ರು, ಸಹಿ ಚಳುವಳಿ ನಡೆಸಿದ್ರು ಅಂತಕ್ಕಂಥದ್ದು. ಅದನ್ನು ಸತೀಶ್ ಜಾರಕಿಹೊಳಿ ನಿರಾಕರಿಸಿದರು. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿದಾಗ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಬಿಟ್ಟರೆ ಮೊದಲ ಹಂತದಲ್ಲಿ ಅವರು ತಮ್ಮ ಯಾವುದೇ ಬೆಂಬಲಿಗರ ಹೆಸರನ್ನು ಪಟ್ಟು ಹಿಡಿದು ಕೂರಲಿಲ್ಲ. ಸತೀಶ್ ಜಾರಕಿಹೊಳಿಯವರನ್ನು DCM ಮಾಡಿಸಲಿಲ್ಲ, ಸತೀಶ್ ಜಾರಕಿಹೊಳಿಯವರನ್ನು KPSCC ಅಧ್ಯಕ್ಷರನ್ನಾಗಿ ಮಾಡಿಸಲಿಲ್ಲ, ಜಮೀರ್ ಅಹ್ಮದ್ ಖಾನ್ರನ್ನು ಮಂತ್ರಿ ಮಾಡೋಕ್ಕೆ ಪ್ರಯತ್ನ ಪಡಲಿಲ್ಲ. ಬದಲಾಗಿ ಹರಿಪ್ರಸಾದ್ ಬೆನ್ನಿಗೆ ನಿಂತರು. ಜೊತೆಗೆ ಈಗ ಬಸವರಾಜ್ ಶಿವಣ್ಣವರು ಇರ್ಬೋದು, ಬೇರೆ ಬೇರೆ HC ಮಹದೇವಪ್ಪನವರು ಇರ್ಬೋದು, ಅವರನ್ನು ಮಂತ್ರಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಆಸಕ್ತಿಯೂ ತೋರಲಿಲ್ಲ, ವಿಟೋವನ್ನು ಕೂಡ ಬಳಸಲಿಲ್ಲ ಅಂತಕ್ಕಂಥದ್ದು ಅವರ ಮಾಜಿ ಗಟ್ಟಿ ಬೆಂಬಲಿಗರ ಒಂದು ಅಸಮಾಧಾನಕ್ಕೆ ಮೂಲ ಕಾರಣವಾಗಿತ್ತು. ಹೀಗಾಗಿ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ಕೊಂಡಿದ್ದಾರೆ, ಜಮೀರ್ ಅಂತರೂ ಸಿದ್ದರಾಮಯ್ಯನವರಿಂದ ವಿಮುಖರಾಗಿದ್ದಾರೆ. ಇನ್ನೂ ಅನೇಕ ಈಗ HC ಮಹದೇವಪ್ಪನವರು, ತನ್ವೀರ್ ಸೇಠ್ ಸೇರಿದಂತೆ ಮೈಸೂರಿನ ಕಾಂಗ್ರೆಸ್ ರಾಜಕಾರಣಿಗಳ ಸಭೆಯನ್ನು ಕೂಡ ಕರೆದ್ರು ಸಿದ್ದರಾಮಯ್ಯನವರ ವಿರುದ್ಧ. ಇದೇನು ಹೊಸತಲ್ಲ. 2018ರ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ಮಹದೇವಪ್ಪ ಅವರ ಸಂಬಂಧಗಳು ಬಿಗಡಾಯಿಸಿ ಹೋಗಿದ್ವು ಅಂತಕ್ಕಂಥದ್ದು ಇಡೀ ಕಾಂಗ್ರೆಸ್ಗೆ ಗೊತ್ತಿರ್ತಕ್ಕಂಥ ಸಂಗತಿ. ಈಗ ಡಾಕ್ಟರ್ ಯತೀಂದ್ರ ನನಗನ್ಸುತ್ತೆ ಅವ್ರ ತಲೆಯಲ್ಲಿ ಇಲ್ಲ ನಾನು ಅಹಿಂದದ ನಾಯಕನಾಗ್ತೀನಿ, ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನಂತರದ ನಾಯಕನಾಗ್ತೀನಿ, ಆ ಸ್ಥಿತಿಯಲ್ಲೇನು ಡಾಕ್ಟರ್ ಯತೀಂದ್ರ ಕಾಣ್ತಿಲ್ಲ. ಬಿಕಾಸ್ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. 2028ರ ಚುನಾವಣೆ ಮತ್ತು ಮುಂದಿನ 2 ವರ್ಷಗಳ ಅವಧಿಯವರೆಗೆ ಡಾಕ್ಟರ್ ಯತೀಂದ್ರ ಪೊಲಿಟಿಕಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ವೈಸ್ ಹೇಗೆ ಕೆಲಸ ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ಎಕ್ಸ್ರೇ ಹಾಕಿ ನಿಶ್ಚಿತವಾಗಿ ನೋಡಲಾಗತ್ತೆ. ಬಟ್ ಡಾಕ್ಟರ್ ಯತೀಂದ್ರರ ಮನಸ್ಸಿನಲ್ಲಿ ನಾನು ಅವರಂದ್ರೆ ಕಳೆದ 2 ತಿಂಗಳೆಲ್ಲ ಅವರು ಮಂತ್ರಿ ಆದಾಗಿನಿಂದ ನೋಡ್ತಾ ಇದ್ದೀನಿ. ವಿಜಯಪುರಕ್ಕೆ ಹೋದರು, ಬೆಳಗಾವಿಗೆ ಹೋದರು, ಧಾರವಾಡಕ್ಕೆ ಹೋದರು. ಅವರು ಕುರುಬ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರ ನಂತರದ ಕುರುಬ ನಾಯಕನಾಗಿ ನಾನು ಹೊರಹೊಮ್ಮಿದರೆ
ಆಟೋಮೆಟಿಕ್ಲಿ ಅಹಿಂದದ ಒಂದು ಸ್ಥಾನಮಾನದಲ್ಲಿ 1, 2, 3ಯಲ್ಲಿ ಬರ್ತೀನಿ ಅಂತಕ್ಕಂಥದ್ದು ಡಾಕ್ಟರ್ ಯತೀಂದ್ರರ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ. ಹೀಗಾಗಿ ನನಗನ್ಸುತ್ತೆ ಜಾರಕಿಹೊಳಿ ಅವರ ಜೊತೆಗಿನ ಭೇಟಿ, ಬೇರೆ ಬೇರೆ ನಾಯಕರ ಜೊತೆಗಿನ ಭೇಟಿ, ಯತೀಂದ್ರ ತಾನು ಪೊಲಿಟಿಕಲ್ ಪೊಸಿಷನಿಂಗ್ ಏನು ಮಾಡಬೇಕು ಅಂತಿದ್ದಾರೆ ಅದರತ್ತ ನೋಡಿಕೊಂಡು ಇವ್ರನ್ನೆಲ್ಲ ಭೇಟಿ ಆಗ್ತಿದ್ದಾರೆ ಹೊರತು ಸಿದ್ದರಾಮಯ್ಯನವರ ಜೊತೆಗಿನ ಜಗಳದ ಪ್ಯಾಚಪ್ ಡಾಕ್ಟರ್ ಯತೀಂದ್ರರಿಂದ ಸಾಧ್ಯ ಆಗಲ್ಲ. ಬಿಕಾಸ್ ಆ ಪಾಲಿಟಿಕ್ಸ್ ಮುಗಿದು ಹೋಗ್ಬಿಡುತ್ತೆ. ಒಂದು ಹಂತದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರು ಡಿಸ್ಕನೆಕ್ಟ್ ಆದರು, ಜಮೀರ್ ಅಹ್ಮದ್ ಖಾನ್ ಡಿಸ್ಕನೆಕ್ಟ್ ಆದರು. ಆದರೆ ಮುಂದಿನ ರಾಜಕಾರಣದ ಸಂದರ್ಭದಲ್ಲಿ ತಾನು ಕುರುಬ ನಾಯಕನಾಗಿ ಸಿದ್ದರಾಮಯ್ಯನವರ ನಂತರದ ಸ್ಥಾನದಲ್ಲಿ ಹೊರಹೊಮ್ಮಿದ್ರೆ, ಯಾಕೆಂದರೆ ನ್ಯಾಚುರಲಿ ಸಿದ್ದರಾಮಯ್ಯನವ್ರಿಗೊಂದೇನು ಕುರುಬ ಸಮುದಾಯದಲ್ಲಿ ಅಕ್ಸೆಪ್ಟಬಿಲಿಟಿ ಇದೆ, ಅದು ಲೀಗಸಿ ವೈಸ್ ತನಗೆ ಬಂದರೆ ನಾನು ಕರ್ನಾಟಕದಲ್ಲಿ ಈಗ ಹೆಂಗೆ ಪ್ರಿಯಾಂಕ್ ಖರ್ಗೆ ದಲಿತ ರೈಟ್ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಈಗ ಗೃಹ ಸಚಿವರಾದರು, ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಎಲ್ಲ ಇದ್ದರು, ಎಚ್ ಸಿ ಮಹದೇವಪ್ಪನವ್ರು ಇದ್ದರು. ಈಗ ಪ್ರಿಯಾಂಕ್ ಖರ್ಗೆ ಆ ಜಾಗಕ್ಕೆ ಬಂದು ಕೂತರು. ಅದೇ ರೀತಿ ಕುರುಬ ನಾಯಕನಾಗಿ ನಾನು ಹೊರಹೊಮ್ಮಿದರೆ ಮುಂದಿನ 10-15 ವರ್ಷಗಳ ಕಾಲ ನನ್ನ ಪಾಲಿಟಿಕ್ಸ್ ಚಮಕಾಯಿಸ್ಬೋದು ಅಂತಕ್ಕಂಥದ್ದು ಡಾಕ್ಟರ್ ಯತೀಂದ್ರರ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ. ಅದಕ್ಕಾಗಿ ಇದೆಲ್ಲ ಪ್ರಯತ್ನ ಅಂತ ಅನಿಸುತ್ತೆ. ಅವರೇನು ಸಿದ್ದರಾಮಯ್ಯನವ್ರದ್ದು ಪ್ಯಾಚಪ್ ಮಾಡಿಕೊಂಡು, ಅದು ಪ್ಯಾಚಪ್ ಡಾಕ್ಟರ್ ಯತೀಂದ್ರರಿಂದ ಆಗಲ್ಲ. ಅದು ಪ್ಯಾಚಪ್ ಸಿದ್ದರಾಮಯ್ಯನವರು ಮಾತನಾಡಿದಾಗಲೇ ಆಗುತ್ತೆ. ಮತ್ತು ಸಿದ್ದರಾಮಯ್ಯನವ್ರಿಗೇನು ಪೊಲಿಟಿಕಲ್ ಮಹತ್ವಾಕಾಂಕ್ಷೆಗಳೇನು ಉಳಿದಿಲ್ಲ. ಅವರು 8 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರದಿಂದ ಕೆಳಗಿಳಿದ್ರು. ಮಗ ಬೆಳೀಲಿ ಅಂತಕ್ಕಂಥದ್ದು ಸ್ಪಷ್ಟವಾಗಿರುತ್ತೆ ಹೊರತು ಉಳಿದವರಿಗೆ ಯಾರ್ಯಾರು ಜಗಳಾಡಿ ಹೋಗಿದ್ದಾರೆ ಅವ್ರನ್ನ ಪ್ಯಾಚಪ್ ಮಾಡ್ಕೊಂಡು ಅವ್ರಿಗೂ ಏನಾಗಬೇಕಾಗಿಲ್ಲ, ದೂರ ಹೋದವ್ರಿಗೂ ಸಿದ್ದರಾಮಯ್ಯನವರಿಂದ ಏನಾಗಬೇಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಡಾಕ್ಟರ್ ಯತೀಂದ್ರ ತನ್ನ ಭವಿಷ್ಯದ ಪೊಲಿಟಿಕಲ್ ಪೊಸಿಷನಿಂಗೋಸ್ಕರ ಒಂದಿಷ್ಟು ಅಕ್ಸೆಪ್ಟಬಿಲಿಟಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ರೈಟ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.